ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ಡೇ 1 ಆಫ್ ಮೈ ಟ್ರೇಡಿಂಗ್ ಚಾಲೆಂಜ್. ಸೊ ನಾನು ಆಲ್ರೆಡಿ $50 ಡೆಪಾಸಿಟ್ ಮಾಡಿದ್ದೀನಿ ನನ್ನ ಪ್ಲ್ಯಾಟ್ಫಾರ್ಮಲ್ಲೇ. ಸೊ ಗಾಯ್ಸ್ ನೋಡಿ, $50 ಡೆಪಾಸಿಟ್ ಮಾಡ್ಕೊಂಡಿದ್ದೀನಿ. ಸೊ ಗಾಯ್ಸ್, ಐ ಆಮ್ ರೆಡಿ ಟು ಟ್ರೇಡ್. ಸೊ ಡೈಲಿ 3 ಟ್ರೇಡ್ಸ್ ಆರ್ 2 ಟ್ರೇಡ್ಸ್, ದಟ್ಸ್ ಇಟ್. ಸೊ ಯಾಕೆ ಈ ಡಿಸಿಪ್ಲೀನಾಗಿ ಟ್ರೇಡ್ ಮಾಡಬೇಕು ಅಂದರೆ, ಆಲ್ಮೋಸ್ಟ್ ನಾನು 1 ಇಯರಿಂದ ಟ್ರೇಡ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ನಾನು ಎಷ್ಟೋ ಅಕೌಂಟ್ಸ್ನ ಬ್ಲೋ ಮಾಡಿಬಿಟ್ಟಿದ್ದೀನಿ. ಯು ಕೆನಾಟ್ ಇಮ್ಯಾಜಿನ್, ರೈಟ್? ಆ್ಯಸ್ ಅ ಬಿಗಿನರ್ ತುಂಬ ಅಕೌಂಟ್ಸ್ ಬ್ಲೋ ಮಾಡಿದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ತೊಗೊಳೋಕ್ಕೂ ಕೂಡ ತುಂಬ ಅಕೌಂಟ್ಸ್ ಬ್ಲೋ ಮಾಡಿದ್ದೀನಿ. ಸೊ ನಾವು ಆನ್ವರ್ಡ್ಸ್ ಈ 100 ಡೇಸ್ ಚಾಲೆಂಜ್ ಏನಿದೆಯಲ್ಲ, $50ಇಂದ ನಾನು ಹೇಗೆ ಅದನ್ನು ಗ್ರೋ ಮಾಡ್ತೀನಿ, ಡೇ ಬೈ ಡೇ ಹೇಗೆ ಗ್ರೋ ಮಾಡ್ತೀನಿ ಅಂತ ನಾನು ಈ ಚಾಲೆಂಜ್ ತೊಗೊಂಡಿರೋದು. ಸೊ ಟುಡೇ ಅದು ಡೇ 1. ಸೊ ನಾನಿವತ್ತು ಗೋಲ್ಡಲ್ಲಿ ಒಂದು ಟ್ರೇಡ್ ನೋಡ್ತಾ ಇದ್ದೀನಿ. ಜಸ್ಟ್ ಐ ಆಮ್ ಅನಲೈಸಿಂಗ್ ಇಟ್. ಸೊ ಲೆಟ್ಸ್ ಸಿ ಗಾಯ್ಸ್. ಸೊ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಸೊ ದಿಸ್ ಇಸ್ ಮೈ ಫಸ್ಟ್ ಟ್ರೇಡ್. ಶಾರ್ಟ್ ಪ್ಲ್ಯಾನ್ ಮಾಡಿದ್ದೀನಿ. ಲಾಟ್ ಸೈಜ್ ಬಂದುಬಿಟ್ಟು 0.01 ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೈ ಫಸ್ಟ್ ಡೇ ಆಫ್ ಮೈ ಟ್ರೇಡಿಂಗ್ ಚಾಲೆಂಜ್. $20, ಆಲ್ಮೋಸ್ಟ್ $20 ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಗಾಯ್ಸ್, ಟ್ರೇಡ್ ಏನಾಗುತ್ತೆ ಅಂತ. ಸೊ ಗಾಯ್ಸ್, ನನ್ನ ಟ್ರೇಡ್ ನೋಡ್ಬೋದು. ಸೊ ಎ ಕ್ಲೀನ್ ಲಿಕ್ವಿಡಿಟಿ ಸೆಟಪ್ ಆ್ಯಂಡ್ ಆಫ್ಟರ್ ಕನ್ಫರ್ಮೇಷನ್ ಐ ಹ್ಯಾವ್ ಎಂಟರ್ಡ್ ದ ಟ್ರೇಡ್ ಆ್ಯಂಡ್ ಬುಕ್ಡ್ 1:1. ಯಾಕೆ 1:1 ಬುಕ್ ಮಾಡಿದೆ ಅಂದರೆ, ಸೊ ಆಲ್ಮೋಸ್ಟ್ ಅಗ್ರೆಸಿವ್ ಬೈಯಿಂಗ್ ಇದೆ. ಸೊ ಇವತ್ತು ರಿಸ್ಕ್ ಜಾಸ್ತಿ ಬೇಡ, ಟುಡೇ ಫಸ್ಟ್ ಡೇ ಅಂದ್ಬಿಟ್ಟು 1:1 ಬುಕ್ ಮಾಡಿದೆ. ಆಲ್ಮೋಸ್ಟ್ ನಿಯರ್ ಟಾರ್ಗೆಟ್. It gave my target. Yes, it gave my target and it moving towards buying side. ಸೊ ಅದಕ್ಕೆ ಹೇಳೋದು ಫ್ರೆಂಡ್ಸ್, ಪೇಷನ್ಸ್ ತುಂಬ ಮುಖ್ಯ ಆಗುತ್ತೆ. ಸೊ ನಾನು ಫಸ್ಟ್ ಡೇ ಆಗಿರೋದ್ರಿಂದ 1:1 ಬುಕ್ ಮಾಡಿ. ಸೊ ಟುಡೇ $10 ಆಗಿದೆ. ಸೊ ನೋಡಿ, ಕ್ಲೀನ್ ರಿಜೆಕ್ಷನ್. ಸೊ ಗಾಯ್ಸ್, ನೀವು ನೋಡ್ಬೋದು ನನ್ನ ಟ್ರೇಡ್ನ. ಕ್ಲೀನ್ ಸೆಟಪ್ and clean fall. This is the power of liquidity strategy. Thank you guys. Thank you.